ಹಲೋ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನೀಟ್ 2025ಗೆ ಸಂಬಂಧಿಸಿರುವಂತೆ MBBS ಪ್ರೈವೇಟ್ ಸೀಟ್ ಅಂದರೆ ಪ್ರೈವೇಟ್ ಕಾಲೇಜ್ನಲ್ಲಿರುವಂತಹ ಪ್ರೈವೇಟ್ ಸೀಟ್ಗೆ ಎಷ್ಟೊಂದು ಕಟ್ ಆಫ್ ನಿಲ್ಲಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಸಂಪ್ಷನ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಹಿಂದಿನ ನಮ್ಮ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಇನ್ ಪ್ರೈವೇಟ್ ಈ ಒಂದು ಸೀಟ್ಗಳಿಗೆ ಕಟ್ ಆಫ್ ಎಷ್ಟು ನಿಲ್ಲಬಹುದು ಎಂಬುದನ್ನು ನಾವು ಅಸಂಪ್ಷನ್ ಮಾಡಿದ್ದೆವು. ಆದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಪ್ರೈವೇಟ್ ಅಂದರೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಹೊಂದಿರುವಂತಹ ಸೀಟ್ಗಳಿಗೆ ಕಟ್ ಆಫ್ ಎಷ್ಟು ನಿಲ್ಲಬಹುದು ಎಂಬುದನ್ನು ನಾವು ಇವತ್ತು ಗೆಸ್ ಮಾಡಲಿದ್ದೇವೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಲೇಜ್ಗಳಿಗೆ ಕಟ್ ಆಫ್ ಎಷ್ಟು ನಿಲ್ಲಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಗೆಸ್ ಮಾಡಲಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿಗೆ ಈ ಒಂದು ಸೀಟ್ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆಯೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ಗೆ ಎಷ್ಟೊಂದು ಫೀ ಸ್ಟ್ರಕ್ಚರ್ ಇರ್ತದೆ ಅಂದರೆ ಮುಖ್ಯವಾಗಿ ಗಮನಿಸಬಹುದು. 1ನೇ ವರ್ಷದಿಂದ ಹಿಡಿದು 3ನೇ ವರ್ಷದವರೆಗೆ MBBSನಲ್ಲಿ ನೀವು ಕಂಪಲ್ಸರಿಯಾಗಿ 12,867 ಇದು ಟ್ಯೂಷನ್ ಫೀಸ್ ಆಗಿರುತ್ತೆ. ಇದರ ಹೊರತು ಎಕ್ಸ್ಟ್ರಾ ಫೀಸ್, ಡೆವಲಪ್ಮೆಂಟಲ್ ಫೀಸ್, ಹಾಸ್ಟೆಲ್ ಫೀಸ್ ಎಲ್ಲವನ್ನ ನೀವು ಸಪರೇಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಇದು ಕೇವಲ ಟ್ಯೂಷನ್ ಫೀಸ್ ಆಗಿರುತ್ತೆ. 12,867 ಇದು ನೀವು ಕಾಲೇಜ್ಗೆ ಟ್ಯೂಷನ್ ಫೀಸ್ ಆಗಿ ಸಬ್ಮಿಟ್ ಮಾಡ್ತೀರಾ. ಆದರೆ ಡೆವಲಪ್ಮೆಂಟ್ ಫೀಸ್, ಹಾಸ್ಟೆಲ್ ಫೀಸ್ ಇವೆಲ್ಲವೂ ಸಪರೇಟ್ ಆಗಿ ಕೊಡಬೇಕಾಗುತ್ತೆ. ಅದ ನಂತರ ಫೈನಲ್ ಇಯರ್ನಲ್ಲಿ 1.5 ವರ್ಷ ಇರೋದ್ರಿಂದ ಆ ಒಂದು ಫೀ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. 12 ಲಕ್ಷಕ್ಕಿಂತ 16 ಲಕ್ಷ 18 ಲಕ್ಷದವರೆಗೆ ಇರುತ್ತೆ ಫೈನಲ್ ಇಯರ್ ಫೀ ಸ್ಟ್ರಕ್ಚರ್. 4 ವರ್ಷದ ಫೀ ಸ್ಟ್ರಕ್ಚರ್ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಇದನ್ನು ಗಮನಿಸಿಕೊಂಡು ನೀವು ಈ ಸೆಟ್ಟನ್ನು ತೆಗೆದುಕೊಳ್ಬಾರ್ದಾ ಎಂಬುದನ್ನು ಗಮನಿಸಬೇಕಾಗುತ್ತೆ. ಇದು ಕೇವಲ ಟ್ಯೂಷನ್ ಫೀಸ್ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಕಾಲೇಜ್ನಲ್ಲಿ ಎಕ್ಸ್ಟ್ರಾ ಫೀಸ್ಗಳನ್ನು ಕೂಡ ಅವರು ತೆಗೆದುಕೊಳ್ತಾರೆ. ಮುಖ್ಯವಾಗಿ ಪ್ರೈವೇಟ್ ಕಾಲೇಜ್ನಲ್ಲಿ ಇಂತಹ ಡೆವಲಪ್ಮೆಂಟಲ್ ಫೀಸ್ ಆಗಿರ್ಬೋದು ಅಥವಾ ಲೈಬ್ರರಿ ಫೀಸ್ ಆಗಿರ್ಬೋದು, ಸ್ಕಿಲ್ ಲ್ಯಾಬ್ ಫೀಸ್ ಆಗಿರ್ಬೋದು, ಇಂತಹ ಅನೇಕ ಫೀಸ್ಗಳನ್ನು ಪ್ರೈವೇಟ್ ಕಾಲೇಜ್ನಲ್ಲಿ ತೆಗೆದುಕೊಳ್ತಾರೆ. ಈ ಒಂದು 12 ಲಕ್ಷದ ಫೀ ಸ್ಟ್ರಕ್ಚರ್ ಏನಿದೆ ಇದು ಬಹಳಷ್ಟು ಕಾಲೇಜ್ಗಳಲ್ಲಿ ಈ ಒಂದು 12 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಆದರೆ ಇದನ್ನು ಹೊರತುಪಡಿಸಿ ಕೆಲವೊಂದು ಕಾಲೇಜ್ಗಳಲ್ಲಿ ಡೀಮ್ಡ್ ಕಾಲೇಜ್ಗಳಿದ್ದಾವೆ. ಕರ್ನಾಟಕದಿಂದ ಅಥರೈಸ್ ಆಗಿರುವಂತಹ ಡೀಮ್ ಕಾಲೇಜ್ಗಳು ಅವು ಕರ್ನಾಟಕದ ಕೌನ್ಸಿಲಿಂಗಲ್ಲೇ ಬರೋದ್ರಿಂದ ಆ ಕಾಲೇಜ್ಗಳಲ್ಲಿ ಫೀ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಚಂದ್ರಮ್ಮ ದಯಾನಂದ ಸಾಗರ ಕಾಲೇಜ್ ಆಗಿರ್ಬೋದು, ಕಾಜಾ ಬಂದೀನವಾಜ್ ಯೂನಿವರ್ಸಿಟಿ ಆಗಿರ್ಬೋದು, ಇಂತಹ ಕಾಲೇಜ್ಗಳಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. 16 ಲಕ್ಷ 20 ಲಕ್ಷದವರೆಗೆ ಫೀ ಸ್ಟ್ರಕ್ಚರ್ ಕಂಡು ಬರುತ್ತೆ ಪ್ರತಿ ವರ್ಷಕ್ಕೆ. ನಿಮಗೇನಾದರೂ ಫೀ ಸ್ಟ್ರಕ್ಚರ್ ಬೇಕಾಗಿದ್ದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಪಿನ್ ಮಾಡಿರ್ತೇನೆ. ಅಲ್ಲಿಂದ ನೀವು ಫೀ ಸ್ಟ್ರಕ್ಚರನ್ನು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ನಾವು ಈ ಒಂದು ಸೀಟ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದರೆ GMP ಕ್ಯಾಟಗರಿ ಅಂದರೆ ಏನು, ಜನರಲಲ್ಲಿ ನಿಮಗೆ ಪ್ರೈವೇಟ್ ಸೀಟ್ ಬೇಕಾಗಿದೆ ಅಂದರೆ ಇಲ್ಲಿ ಯಾವುದೇ ರಿಸರ್ವೇಷನ್ಗಳು ಕೌಂಟ್ ಆಗೋದಿಲ್ಲ. ನೀವೇನಾದರೂ SC ಆಗಿದ್ದರೆ ST ಆಗಿದ್ರೂ ಕೂಡ ನಿಮಗೆ ಯಾವುದೇ ರಿಸರ್ವೇಷನ್ ಕೌಂಟ್ ಆಗೋದಿಲ್ಲ. ಅಂದರೆ ನೀವು ಪ್ರೈವೇಟ್ ಸೀಟನ್ನು ಆಪ್ಟ್ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ರಿಸರ್ವೇಷನ್ಗಳು ಬರೋದಿಲ್ಲ. ನೀವು ಕನ್ಸಿಡರ್ ಮಾಡಬೇಕಾದದ್ದು ಇಲ್ಲಿ ಜನರಲ್ ಆಗಿ ನೀವು ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಯಾವುದೇ ಕ್ಯಾಟಗರಿಗಳು, ಯಾವುದೇ ರಿಸರ್ವೇಷನ್ಗಳು ಇಲ್ಲಿ ಬರೋದಿಲ್ಲ. ಮುಖ್ಯವಾಗಿ ನೀವು GMPಯಲ್ಲಿ ನೀವು ಸೀಟ್ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ಳುವಾಗ ನೀವು ಜನರಲ್ ಆಗಿರ್ತೀರಾ, ಜನರಲಲ್ಲಿ ಈ ಸೀಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ನೋಡ್ಬೋದು ನೀವು. ಲಾಸ್ಟ್ ಇಯರ್ 541ಕ್ಕೆ ಒಂದು ಮಾರ್ಕ್ಸ್ಗೆ ನಿಂತಿತ್ತು. ಅಂದರೆ ಇದರ ಒಂದು ಅಪ್ರಾಕ್ಸಿಮೇಟ್ ರ್ಯಾಂಕ್ ಎಷ್ಟಾಗಿತ್ತು 1,48,555 ಆಗಿತ್ತು. ಅಂದರೆ ನಿಮ್ಮ ರ್ಯಾಂಕ್ ಏನಾದರೂ 1,40,000ಕ್ಕಿಂತ ಒಳಗಡೆ ಇದ್ದರೆ ನಿಮಗೆ ಖಂಡಿತವಾಗಿ ಫಸ್ಟ್ ರೌಂಡಲ್ಲಿ ಈ ಒಂದು ಪ್ರೈವೇಟ್ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ 2025ರಲ್ಲಿ GMP ಕ್ಯಾಟಗರಿಯಲ್ಲಿ ಕಟ್ ಆಫ್ ಎಷ್ಟು ನಿಲ್ಬೋದು ಅಂದರೆ 541ಕ್ಕೆ ನೀವು 100ಅನ್ನು ಮೈನಸ್ ಮಾಡಿ 441 ಮಾರ್ಕ್ಸ್ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಬರ್ತಾ ಇದ್ದರೆ ನಿಮಗೆ ಈ ವರ್ಷವೂ ಕೂಡ ಸಿಗ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೇನೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಈ ಒಂದು ಮಾರ್ಕ್ಸ್ಗೆ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂದರೆ ಈ ವರ್ಷವೂ ಕೂಡ 1,40,000 ಬರ್ಬೋದು. ಈ ಒಂದು ರ್ಯಾಂಕಿಗೆ ನಿಮಗೆ ಖಂಡಿತವಾಗಿ ಈ ವರ್ಷವೂ ಕೂಡ ಸೀಟ್ ಸಿಗ್ಬೋದು ಈ ಒಂದು ಪ್ರೈವೇಟ್ ಸೀಟಲ್ಲಿ ಅಂತ ಅನ್ನಿಸುತ್ತೆ. ಈಗ GMP ಬಗ್ಗೆ ತಿಳ್ಕೊಂಡಾಯ್ತು. ಓಪನ್ ಕ್ಯಾಟಗರಿ ಅಂದರೆ ಏನು? ಓಪನ್ ಕ್ಯಾಟಗರಿ ಅಂದರೆ ಬೇರೆ ಸ್ಟೇಟ್ಗಳಲ್ಲಿರುವಂತಹ ಒಬ್ಬರು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಬಂದು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಅವರಿಗೆ ಎರಡೇ ಆಪ್ಷನ್ ಇರೋದು. ಒಂದು AIQ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಸೀಟನ್ನು ತೆಗೆದುಕೊಳ್ಬೇಕು, ಅದು ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ಬೋದು. ಆದರೆ ಕರ್ನಾಟಕದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕೇವಲ ಈ ಸೀಟ್ಸ್ಗಳಿಗೆ ಮಾತ್ರ ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇದರ ಫೀ ಸ್ಟ್ರಕ್ಚರ್ ಕೂಡ GMP ಸೀಟ್ ಫೀ ಸ್ಟ್ರಕ್ಚರ್ ಆಗಿರುತ್ತೆ. ಅಂದರೆ ಅವರು ಈ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಓಪನ್ ಕ್ಯಾಟಗರಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರ ಒಂದು ಕಟ್ ಆಫ್ ಎಷ್ಟು ನಿಂತಿತ್ತು ಅಂದರೆ 553. ಅದರ ಅಪ್ರಾಕ್ಸಿಮೇಟ್ ರ್ಯಾಂಕು 1,33,093 ಆಗಿತ್ತು. ಆದರೆ ಈ ವರ್ಷ ಇದಕ್ಕೆ ಒಂದು -100 ಮಾಡಿದ್ರೆ 453ವರೆಗೆ ಈ ಒಂದು ಕಟ್ ಆಫ್ ನಿಲ್ಬೋದು ಅಂತ ಗೆಸ್ ಮಾಡ್ಬೋದಾಗಿರುತ್ತೆ.
ಬಹಳಷ್ಟು ಜನರ ಸಂಶಯ ಏನಂದ್ರೆ ಈ ಓಪನ್ ಕ್ಯಾಟಗರಿಗಳಲ್ಲಿ ನಾವು ಕೂಡ ಕರ್ನಾಟಕದಲ್ಲಿದ್ದು ಈ ಒಂದು ಸೀಟ್ಗಳಿಗೆ ಆಪ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆದರೆ ಇದು ಬರೋದಿಲ್ಲ. ಕರ್ನಾಟಕದವರಿಗೆ ಈ ಒಂದು ಆಪರ್ಚುನಿಟಿ ಇರೋದಿಲ್ಲ. ಕೇವಲ ಬೇರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ ಅಂಥವ್ರಿಗೆ ಈ ಒಂದು ಓಪನ್ ಕ್ಯಾಟಗರಿಯ ಒಂದು ಸೀಟ್ಗಳು ರಿಸರ್ವ್ ಆಗಿರುತ್ತೆ. ಅಕಸ್ಮಾತ್ ಯಾವುದು ಫಿಲ್ ಆಗಲಿಲ್ಲ ಓಪನ್ ಕ್ಯಾಟಗರಿಗಳಲ್ಲಿ, ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಕೆ ಅವರು ಅವಾಗ ಈ ಕ್ಯಾಟಗರಿಗಳ ಸೀಟನ್ನು GMP ಸೀಟ್ಗಳಿಗಾಗಿ ಕನ್ವರ್ಟ್ ಮಾಡಿ ಆ GMP ಸೀಟ್ನಲ್ಲಿ ಈ ಒಂದು ಮಾಪಪ್ ರೌಂಡಲ್ಲಿ ಈ ಒಂದು ಸೀಟನ್ನು ಭರ್ತಿ ಮಾಡಲಾಗುತ್ತೆ. ಮುಂದಿನ ಕ್ಯಾಟಗರಿ ಯಾವುದಂದ್ರೆ GMPH ಅಂದರೆ ಏನು, ಜನರಲಲ್ಲಿ ನೀವು ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ತಿದ್ದೀರಾ. ಅದಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ನಿಮಗಿದೆ. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ದರೆ ಈ GMP ಸೀಟಲ್ಲೂ ಕೂಡ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಅಲ್ಲಿ ಬಹಳಷ್ಟು ಈ ಒಂದು ಕ್ಯಾಟಗರಿಯಲ್ಲಿ ಬಹಳಷ್ಟು ಕಡಿಮೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಲಾಸ್ಟ್ ಇಯರ್ ನೋಡಿರ್ಬೋದು ನೀವು 506ಕ್ಕೆ ಒಂದು ಕಟ್ ಆಫ್ ನಿಂತಿತ್ತು. ಇದರ ಒಂದು ರ್ಯಾಂಕ್ ಅಪ್ರಾಕ್ಸಿಮೇಟ್ಲಿ 2 ಲಕ್ಷದ ಒಳಗಡೆ ಇತ್ತು. ಈ ವರ್ಷವೂ ಕೂಡ 2 ಲಕ್ಷದ ಒಳಗಡೆ ಇದ್ದರೆ ಈ ಒಂದು ಪ್ರೈವೇಟ್ ಸೀಟಿಗೆ ನೀವು ಒಂದು ಆಕಾಂಕ್ಷಿಗಳಾಗಿದ್ದರೆ ಖಂಡಿತವಾಗಿ ನೀವು ಆಪ್ಟ್ ಮಾಡಬಹುದಾಗಿರುತ್ತೆ. ಈ ಒಂದು ರಿಸರ್ವೇಷನ್ ಅಲ್ಲಿ ನಿಮಗೆ ಖಂಡಿತವಾಗಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟಾಗಿತ್ತು ಈ ವಿಡಿಯೋನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಹಾಗೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ನಿಂತಿತ್ತು ಅದಕ್ಕೆ ನೀವು ಈ ಪ್ರೈವೇಟ್ ಸೀಟ್ಗಳಲ್ಲಿ 100 ಮೈನಸ್ ಮಾಡಿಕೊಂಡ್ರೆ ಆ ಒಂದು ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಆಗಿರುತ್ತೆ. ಈ ವರ್ಷವೂ ಕೂಡ ಆ ಒಂದು ರ್ಯಾಂಕ್ ಇದೆಯಲ್ಲ, ರ್ಯಾಂಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಒಂದು ರ್ಯಾಂಕ್ ಒಳಗಡೆ ನೀವು ಇದ್ದರೆ ಖಂಡಿತವಾಗಿ ಈ ವರ್ಷವೂ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.